ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪಲ್ಲವಿ. ಇವತ್ತಿನ ವಿಡಿಯೋದಲ್ಲಿ ನಾನು 1.5 ಗ್ರಾಮ್ಸಿಂದ ಶುರುವಾಗುವಂತಹ ಇಯರಿಂಗ್ಸ್ ಕಲೆಕ್ಷನ್ನ ತೋರಿಸ್ತಾ ಇದ್ದೀನಿ. ತುಂಬ ಬ್ಯೂಟಿಫುಲ್ ಆಗಿರುವಂಥ ಕಲೆಕ್ಷನ್ಸ್ ಇದೆ. ಹಾಗಿದ್ದರೆ ಇವತ್ತಿನ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇ ನೋಡಿ. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮಗೆ ತುಂಬ ಯೂಸ್ಫುಲ್ ಆಗಿರುವಂತಹ ಕಲೆಕ್ಷನ್ಸ್ಗಳು, ಕಡಿಮೆ ಗ್ರಾಮ್ಸಲ್ಲಿ ಸಿಗುವಂತಹ ಇಯರಿಂಗ್ಸ್, ಡೈಲಿ ವೇರ್ ಆಗಿರ್ಬೋದು ಅಥವಾ ಪಾರ್ಟಿ ವೇರ್, ಫಂಕ್ಷನ್ ವೇರ್ ಇಯರಿಂಗ್ಸ್ಗಳನ್ನೂ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡಬೇಡಿ. ಎಷ್ಟು ಗ್ರಾಮ್ಸ್ ಇದೆ, ಎಷ್ಟು ಅಮೌಂಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೀನಿ. ಮೊದಲಿಗೆ ನಾನಿಲ್ಲಿ ನಿಮಗೆ 3.5 ಇಂದ 4 ಗ್ರಾಮ್ಸ್ ಇರುವಂಥ ಇಯರಿಂಗ್ಸ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಇವಾಗ ಖಂಡಿತವಾಗ್ಲೂ ನಿಮಗೆ 1 ಗ್ರಾಮ್ಸಲ್ಲಿ ಸಿಗುವಂತಹ 1.5 ಗ್ರಾಮ್ 1 ಗ್ರಾಮ್ಸಲ್ಲಿ ಸಿಗುವಂಥ ಇಯರಿಂಗ್ಸು ಕೂಡ ನಾನು ನಿಮಗೆ ತೋರಿಸ್ತೀನಿ ಮುಂದೆ ವಿಡಿಯೋದಲ್ಲಿ. ಇವಾಗ ನಾನು ತೋರಿಸ್ತಿರುವಂಥ ಇಯರಿಂಗ್ಸ್ ಬಂದು 3.5 ಇಂದ 4 ಗ್ರಾಮ್ಸ್ ಇದೆ. ನೋಡ್ತಾ ಇರ್ಬೋದು ಇಷ್ಟು ಬ್ಯೂಟಿಫುಲ್ ಆಗಿರೋವಂಥ ಇಯರಿಂಗ್ಸು ಇಷ್ಟು ಕಡಿಮೆ ಗ್ರಾಮ್ಸಲ್ಲಿ ಸಿಗುತ್ತೆ ಅಂತ ಅಂದರೆ ನಂಬ್ತೀರಾ? ಬರೀ ಮೇಲ್ಗಡೆ ಇಯರಿಂಗ್ಸ್ ಇದೆಯಲ್ಲ, ಅದು ಮಾತ್ರ ನಮಗೆ ಅಷ್ಟು ಗ್ರಾಮ್ಸಲ್ಲಿ ಸಿಗ್ಬೋದು. ಬೇಕಿದ್ರೆ ಇನ್ನೂ ಕಡಿಮೆ ಗ್ರಾಮ್ಸಲ್ಲೂ ಕೂಡ ನಾವು ಅದನ್ನು ಚಿಕ್ಕದಾಗಾದ್ರೂ ಮಾಡಿಸ್ಕೊಬೋದು. 2.5 ಗ್ರಾಮ್ಸ್ 3 ಗ್ರಾಮ್ಸ್ ಒಳಗಡೆನೂ ಕೂಡ ಆ ಥರ ಇಯರಿಂಗ್ಸ್ನ ನಾವು ಮಾಡ್ಕೊಬೋದು. ಕೆಳಗಡೆ ನೋಡಿ ಯಾವ ರೀತಿ ರೀತಿಯಲ್ಲಿ ಮಾಟಿಗಳು ಬರುತ್ತಲ್ವ, ಇವಾಗ ವೇರ್ ಮಾಡುವಾಗ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಮಾಟಿಗಳು. ಅದೇ ರೀತಿಯಲ್ಲಿ ಸ್ಟೋನ್ ವರ್ಕ್ ಆಗಿರ್ಬೋದು, ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣ್ತಾ ಇದೆ ಅಲ್ವಾ ಆ ಇಯರಿಂಗು. ನೋಡಿ ಮೇಲ್ಗಡೆ ಪರ್ಲ್ ಇದೆ, ಮತ್ತು ನಮಗೆ ಯಾವ ಕಲರ್ ಸ್ಟೋನ್ ವರ್ಕ್ ಬೇಕಾದ್ರೂ ಆ ಕಲರ್ ಸ್ಟೋನ್ ವರ್ಕನ್ನು ನಾವು ಮಾಡಿಸ್ಕೊಬೋದು. ರೆಡ್ ಆಗಿರ್ಬೋದು, ಗ್ರೀನ್ ಆಗಿರ್ಬೋದು, ನಮಗೆ ಯಾವ ಕಲರ್ ಬೇಕು ಆ ಕಲರ್ನೂ ಸ್ಟೋನ್ ವರ್ಕನ್ನು ಮಾಡಿಸ್ಕೊಬೋದು. ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣ್ತಾ ಇದೆ ಅಲ್ವಾ. ಇವಾಗ 4 ಗ್ರಾಮ್ಸ್ ಇದೆ ಅಂತ ಅಂದ್ಕೊಳ್ಳಿ. 3.5 ಇಂದ 4 ಗ್ರಾಮ್ಸ್ ಇದೆ. 4 ಗ್ರಾಮ್ಸಿಗೆ 7,200 ಅಂತ ಗೋಲ್ಡ್ ರೇಟ್ ಹಾಕೊಂಡ್ರು ಎಷ್ಟಾಗುತ್ತೆ ಅಂತೇಳಿ ನಾನು ಇವಾಗ ತಿಳಿಸ್ತೀನಿ. 7,200 ಅಂತಲೇ ಹಾಕಿದ್ದೀನಿ. 4 ಗ್ರಾಮ್ಸಿಗೆ ನಮಗೆ 28,000 ಬೀಳುತ್ತೆ. 28,000 ನಾವು 4 ಗ್ರಾಮ್ಸಿಗೆ ಅಷ್ಟೇ. ಅದು ವೇಸ್ಟೇಜು, ಮೇಕಿಂಗ್ ಚಾರ್ಜು, ತ್ಯಾಮ ಎಷ್ಟು ಹಾಕಿ ನಿಮಗೆ ಅಮೌಂಟ್ ಹೇಳ್ತಾರೆ ಅವರು. ನೀವು ಕಾಂಟ್ಯಾಕ್ಟ್ ಮಾಡಿ ಕೇಳ್ಬೋದು. ಡಿಸೈನ್ ಇಷ್ಟ ಆದರೆ ಕಮೆಂಟ್ ಮಾಡಿ. ನಾನು ಮೊದಲೇ ಹೇಳ್ದಂಗೆ 4 ಗ್ರಾಮ್ಸ್ ಒಳಗಡೆ ಇರುವಂಥ ಇಯರಿಂಗ್ಸ್ ಕಲೆಕ್ಷನ್ಸು, 1.5 ಗ್ರಾಮ್ಸ್ ಇಯರಿಂಗ್ಸ್ ಕಲೆಕ್ಷನ್ನ ನಿಮ್ಗೆ ತೋರಿಸ್ತಾ ಇರೋದು ಇವತ್ತು. ನಾನು ಇವಾಗ ತೋರಿಸ್ತಾ ಇರೋಂಥ ಇಯರಿಂಗ್ಸ್ ಕಲೆಕ್ಷನ್ ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ. ಪಿಕಾಕ್ ಡಿಸೈನಲ್ಲಿ ಆಗಿರ್ಬೋದು, ಅದರಲ್ಲಿರುವಂಥ ವೈಟ್ ಕಲರ್ ಸ್ಟೋನ್ ಆಗಿರ್ಬೋದು, ಅಥವಾ ಗುಂಡು ರೀತಿಯಲ್ಲಿ ವರ್ಕ್ ಮಾಡಿರುವಂಥ ಡಿಸೈನ್ ಆಗಿರ್ಬೋದು, ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣ್ತಾ ಇದೆ ಅಂದರೆ. ಇದು 3 ಗ್ರಾಮ್ಸ್ ಇದೆ. 21,600 ರೂಪಾಯಿ ಅಂತ ಆಗುತ್ತೆ. ವೇಸ್ಟೇಜು, ಮೇಕಿಂಗ್ ಚಾರ್ಜು, ತ್ಯಾಮ ಎಷ್ಟು ಬೀಳುತ್ತೆ ಅಂತ ಹೇಳಿ ನೀವೇ ಕಾಂಟ್ಯಾಕ್ಟ್ ಮಾಡಿ ಅವ್ರನ್ನ ಕೇಳಬೇಕು. ಬಟ್ ವೇರಿಯೇಷನ್ ಆಗ್ತಾ ಇರುತ್ತಲ್ವ ರೇಟು ಕೂಡ, ಹಾಗಾಗಿ ಈ ಡಿಸೈನ್ ಇಷ್ಟ ಆದರೆ ನನಗೆ ಕಮೆಂಟ್ ಮಾಡಿ. ನೆಕ್ಸ್ಟ್ ಡಿಸೈನನ್ನು ನೋಡ್ಕೊಂಬರೋಣ ಬನ್ನಿ. ವಾವ್, ಈ ಡಿಸೈನ್ ನೋಡ್ರಪ್ಪ ಎಷ್ಟು ಲುಕ್ಕಾಗಿ ಕಾಣ್ತಾ ಇದೆ ಅಂತ. ಸಖತ್ ಬ್ಯೂಟಿಫುಲ್ ಆಗಿರುವಂಥ ಡಿಸೈನ್ ಇದು ನೋಡಿ. ಆ ಸ್ಟೋನ್ ವರ್ಕ್ ಆಗಿರೋ ಸೆಕೆಂಡ್ ಒನ್ ಇಯರಿಂಗ್ಸ್ ಇದೆಯಲ್ವಾ, ವೈಟ್ ಕಲರು, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಫಸ್ಟ್ ಒನ್ ಇಯರಿಂಗ್ಸ್ ಬಂದುಬಿಟ್ಟು ನಾವು ಗ್ರ್ಯಾಂಡಾಗಿ ಕಾಣಬೇಕು, ಲೈಟ್ ವೆಯ್ಟಲ್ಲಿ ಗ್ರ್ಯಾಂಡಾಗಿ ಕಾಣಬೇಕಂದ್ರೆ ಫಸ್ಟ್ ಒನ್ನನ್ನು ವೇರ್ ಮಾಡ್ಬೋದು. ಸೆಕೆಂಡ್ ಒನ್ನು ಸಿಂಪಲ್ಲಾಗೂ ಇದೆ, ಮತ್ತು ಪಾರ್ಟಿ ವೇರ್ಗಂತ ಹೇಳಿ ಮಾಡಿಸಿದ ಇಯರಿಂಗ್ಸ್. ಅದು ಸಖತ್ ಬ್ಯೂಟಿಫುಲ್ಲಾಗಿ ಕಾಣ್ತಾ ಇದೆ. ಫಸ್ಟ್ ಒನ್ ಬಂದುಬಿಟ್ಟು ಅಂದರೆ ವೈಟ್ ಕಲರು 3.5 ಇದೆ. ಸೆಕೆಂಡ್ ಒನ್ ಅಂತ ಅಂದರೆ ಗ್ರೀನ್ ಸ್ಟೋನ್ ಇರುವಂಥದ್ದು ನಾನು ತೋರಿಸ್ತಾ ಇರೋದು 2.5 ಇಂದ 3 ಗ್ರಾಮ್ಸ್ ಇದೆ ಅಷ್ಟೇ. ಲೈಟ್ ವೆಯ್ಟಾಗಿ ಮಾಡಿಸ್ಕೊಬೋದು ಆ ಇಯರಿಂಗ್ಸ್ನ. ಇಯರಿಂಗ್ಸ್ ನೋಡಿ ಎಷ್ಟು ಫ್ಯಾನ್ಸಿ ಆಗಿದೆ ಅಲ್ವಾ. ನೋಡಿ ಇಯರಿಂಗ್ಸು ಚಿಕ್ಕದಾಗಿದ್ದರೆ ತುಂಬ ಕಡಿಮೆ ಅಂತ ಕಾಣಿಸುತ್ತೆ ಕಿವಿಗೆಲ್ಲ. ಇಷ್ಟು ಸ್ವಲ್ಪ ದೊಡ್ಡದಾಗಿದ್ದು ಕಡಿಮೆ ಗ್ರಾಮ್ಸಲ್ಲಿ ಸಿಕ್ಕಿದ್ರೆ ನಮ್ಗೆ ಇಷ್ಟು ಖುಷಿಯಾಗುತ್ತೆ ಅಲ್ವಾ. 2.5 ಗ್ರಾಮ್ಸು 3 ಗ್ರಾಮ್ಸಲ್ಲೆಲ್ಲ ಇಷ್ಟು ದೊಡ್ಡದಾಗಿ ನಮಗೆ ಇಯರಿಂಗ್ಸ್ ಸಿಕ್ಕಿದ್ರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ನಮಗೆ ಇಯರಿಂಗ್ಸು ದೊಡ್ಡದಾಗಿತ್ತು, ಡ್ರೆಸ್ಸಿಗಾಗಲಿ ಸ್ಯಾರಿಗೆ ಇಯರಿಂಗ್ಸ್ ದೊಡ್ಡದಾಗಿತ್ತು ಅಂದರೆ ಕಿವಿಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಅದು ಫ್ಯಾನ್ಸಿ ಆಗಿರಬೇಕು, ಸ್ವಲ್ಪ ದೊಡ್ಡದಾಗಿ ಕಾಣಬೇಕು, ತುಂಬ ಲೈಟ್ ವೆಯ್ಟ್ ಆಗಿರಬೇಕು. 3 ಗ್ರಾಮ್ಸಿಗೆಲ್ಲ ಎಷ್ಟು ಚೆನ್ನಾಗಿರುವಂಥ ಇಯರಿಂಗ್ಸ್ ಸಿಗಿದ್ರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ. ನೆಕ್ಸ್ಟ್ ಇಯರಿಂಗ್ನ ನೋಡ್ಕೊಬರೋಣ. ಬರೀ ಫ್ಯಾನ್ಸಿಯಾಗಿ ತೋರಿಸಿದ್ರೇ ಚೆಂದ ಅಲ್ವಾ. ಟ್ರೆಡಿಷ್ನಲ್ಲಾಗಿ ಈಗ ದೊಡ್ಡವ್ರಿಗೂ ಕೂಡ ವೇರ್ ಮಾಡುವಂತಹ ಸ್ವಲ್ಪ ಏಜ್ಡ್ ಪರ್ಸನ್ಸ್ಗಳಿರುತ್ತಲ್ವ, ಅವರು ಕೂಡ ವೇರ್ ಮಾಡುವಂತಹ ಕಲೆಕ್ಷನ್ಸನ್ನ ನಿಮಗೆ ತೋರಿಸ್ತೀನಿ ಇವಾಗ. ಈ ಡಿಸೈನ್ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ತುಂಬಾ ಹೆವಿ ವರ್ಕ್ ಇದೆ ಅನ್ನೋ ರೀತಿಯಲ್ಲಿ ಕಾಣಿಸುತ್ತೆ. ಲೈಟ್ ವೆಯ್ಟ್ ಆಗಿದೆ, ಮತ್ತು ಅದರಲ್ಲಿರುವಂತಹ ಪರ್ಲ್, ಹವಳ ಮತ್ತು ಮುತ್ತು, ಈ ಡಿಸೈನ್ಗಳು ನೋಡಿ ಯಾವ ರೀತಿ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು. ಮಧ್ಯದಲ್ಲಿ ನೀವು ಹವಳನಾರು ಹಾಕಿಸ್ಬೋದು, ಸ್ಟೋನ್ ವರ್ಕ್ ಆದ್ರೂ ಕೊಡಿಸ್ಕೊಬೋದು. ನೋಡಿ ಅದರಲ್ಲಿರುವಂತಹ ಮುತ್ತುಗಳು, ಈಗ ಮುತ್ತಿನ ಹೊಲೆ ಜುಮ್ಕಿಯಲ್ಲಿ ಯಾವ ರೀತಿ ಕೆಳಗಡೆ ಮುತ್ತುಗಳಿರ್ತವೆ ಆ ರೀತಿಯಲ್ಲಿ ಅದು ಸೈಡಲ್ಲಿರುವಂಥ ಮುತ್ತುಗಳ ಡಿಸೈನ್ ಆಗಿರ್ಬೋದು, ಎಷ್ಟು ಚೆನ್ನಾಗಿದೆ. 4 ರಿಂದ 4.5 ಗ್ರಾಮ್ಸಲ್ಲಿ ಆರಾಮಾಗಿ ಈ ಇಯರಿಂಗ್ಸ್ನ ಮಾಡ್ಕೊಬೋದು. ಇನ್ನೂ ಕಡಿಮೆ ಬೇಕು ಅಂದ್ರೂ ಲೈಟ್ ವೆಯ್ಟಾಗೂ ಕೂಡ ಕಡಿಮೆ ಗ್ರಾಮ್ಸಲ್ಲೂ ಕೂಡ ಮಾಡಿಸ್ಕೊಬೋದು.
ನೋಡಿ ಈ ಇಯರಿಂಗ್ಸ್ ಕಲೆಕ್ಷನ್ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು, ಈ ಇಯರಿಂಗ್ಸ್ ಬಂದು ನಮಗೆ 2.5 3 ಗ್ರಾಮ್ಸಲ್ಲಿ ಅಷ್ಟೇ ಸಿಗುತ್ತೆ. ನೋಡಿ ಪೂರ್ತಿ ಗೋಲ್ಡಲ್ಲಿದ್ದು ನೋಡೋದಕ್ಕೂ ಕೂಡ ಚೆನ್ನಾಗಿ ಕಾಣಿಸ್ತಿದೆ. ನಮಗೆ ಸ್ಟೋನ್ ವರ್ಕ್ ಬೇಡ, ಹವಳ ಬೇಡ, ರೂಬಿ ಬೇಡ, ಮತ್ತು ನಮಗೆ ಪರ್ಸ್ಗಳು ಬೇಡ ಅಂತ ಅಂದರೆ, ಪೂರ್ತಿ ನಮಗೆ ಗೋಲ್ಡಲ್ಲೇ ಬೇಕು ಅಂತ ಅಂದರೆ ಈ ಥರ ಆರಾಮಾಗಿ ಮಾಡಿಸ್ಕೊಬೋದು. 2.5 3 ಗ್ರಾಮ್ಸಲ್ಲಿ ನಮಗೆ ಜುಮ್ಕಿ ಟೈಪಲ್ಲೂ ಕೆಳಗಡೆ ನಮಗೆ ನೋಡ್ಬೋದಲ್ಲ, ಅದು 3 ಎಳೆನಲ್ಲಿ ಇದೆ ಅಲ್ವಾ, ಜುಮ್ಕಿ ಟೈಪಲ್ಲೂ ಕೂಡ ಕಾಣಿಸುತ್ತೆ. ನಮಗೆ ಇದೇ ಡಿಸೈನ್ನ ಚಿಕ್ಕ ಮಕ್ಕಳಿಗೂ ಕೂಡ ಚಿಕ್ಕದಾಗಿ ಮಾಡಿಸ್ಕೊಬೇಕು ಅಂದರೆ ಚಿಕ್ಕದಾಗೂ ಕೂಡ ಮಾಡಿಕೊಡ್ತಾರೆ. 2.5 3 ಗ್ರಾಮ್ಸಲ್ಲಿ ಈ ಇಯರಿಂಗ್ಸು ನಿಮಗೆ ಸಿಗುತ್ತೆ. ಮುಂದಿನ ಕಲೆಕ್ಷನ್ ನೋಡ್ಕೊಂಬರೋಣ. ನೋಡಿ ಈ ಇಯರಿಂಗ್ಸ್ ಅಂತೂ ಇದರಲ್ಲಿ ಲಕ್ಷ್ಮಿ ಡಿಸೈನ್ ಕೂಡ ಇದೆ. ನೋಡಿ ಗ್ರೀನ್ ಸ್ಟೋನಲ್ಲಿ ನಾನು ಮೊದಲೇ ಒಂದು ತೋರಿಸ್ದೆ, ಪೂರ್ತಿ ಡಾರ್ಕ್ ಗ್ರೀನಾಗಿತ್ತು ಸ್ವಲ್ಪ, ಅಂದರೆ ಇದು ಒಂಥರ ಗ್ರೀನು, ಅದೊಂಥರ ಗ್ರೀನು, ಅದರಲ್ಲೂ ಕೂಡ ಮುತ್ತು ಇತ್ತು, ಇದರಲ್ಲೂ ಕೂಡ ಮುತ್ತಿದೆ. ಅದರಲ್ಲಿ ಕೆಳಗಡೆ ಮಾಟಿ ಥರ ಜುಮ್ಕಿ ಟೈಪಲ್ಲಿ ಇತ್ತು, ಮಾಟಿ ಥರ ಡಿಸೈನ್ ಇತ್ತು ಅದರಲ್ಲಿ. ಬಟ್ ಇದರಲ್ಲಿ ಇಲ್ಲ, ಪೂರ್ತಿ ಪ್ಲೈನ್ ಆಗಿದೆ, ಅಂದರೆ ಸಿಂಗಲ್ ಮೇಲ್ಗಡೆ ಓಲೆ ಮಾತ್ರ ಇದೆ, ಅದರಲ್ಲಿ ಕೆಳಗಡೆ ಮಾಟಿ ಥರನೂ ಇತ್ತು ಡಿಸೈನು. 3 3.5 ಗ್ರಾಮ್ಸಲ್ಲಿ ಆರಾಮಾಗಿ ಮಾಡಿಸ್ಕೊಬೋದು ಈ ಇಯರಿಂಗ್ಸ. ನೀವು ಚಿಕ್ಕದಾಗಿ ಬೇಕಾದ್ರೂ ಮಾಡಿಸ್ಕೊಬೋದು, ಇಲ್ಲಾಂದರೆ ಇದೇ ಸೈಜಲ್ಲಿ ಕೂಡ ಮಾಡಿಸ್ಕೊಬೋದು. ನೀವು ಅವ್ರು ಹೇಳಿದ್ರೆ ಖಂಡಿತವಾಗ್ಲೂ ನಿಮ್ಗೆ ಯಾವ ಸೈಜಿಗೆ ಬೇಕು ಆ ಸೈಜಿಗೆ ಅವರು ಡಿಸೈನನ್ನು ಮಾಡಿಕೊಡ್ತಾರೆ. ನೆಕ್ಸ್ಟ್ ಡಿಸೈನ್ ನೋಡಿ, ವಾವ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ವಾ. ಈಗ ಆ್ಯಂಟಿಕ್ ಜ್ಯುವೆಲರಿಗಳು ಬಂದಿರೋದ್ರಿಂದ ಈ ಚಿಕ್ಕ ಚಿಕ್ಕ ಓಲೆಗಳು ಅಷ್ಟು ಕಡಿಮೆ ರೇಟಲ್ಲಿ ಸಿಗೋದೇ ಇಲ್ಲ. ಆ್ಯಂಟಿಕ್ ಇಯರಿಂಗ್ಸ್ ಏನಿಲ್ಲ ಅಂದ್ರೂ 8 ಗ್ರಾಮ್ಸು ಥರ ಓಲೆ ಜುಮ್ಕಿ ಟೈಪಲ್ಲಿ ಬಂದ್ಬಿಟ್ಟು ಇವಾಗ ಏನಿಲ್ಲ ಅಂದರೂ ಈ ಥರ ಚಿಕ್ಕ ಚಿಕ್ಕ ಓಲೆಗಳು ಕಡಿಮೆ ಗ್ರಾಮ್ಸಲ್ಲಿ ಸಿಗೋದೇ ಇಲ್ಲ ಅಂತ ಅನ್ಕೋತೀವಿ. ಬಟ್ ಇದು ಬಂದು ನಮಗೆ 3.5 4 ಗ್ರಾಮ್ಸಲ್ಲಿ ಆರಾಮಾಗಿ ಸಿಗುತ್ತೆ. ನಿಮ್ಗೆ ಯಾವ ಕಲರ್ ಬೇಕಿದ್ರೂ ಸ್ಟೋನ್ ವರ್ಕನ್ನು ನೀವು ಮಾಡಿಸ್ಕೊಬೋದು. ಸ್ಟೋನ್ ವರ್ಕ್ ಯಾವ ಕಲರ್ ಬೇಕು ನಿಮಗೆ, ನಿಮ್ಮ ಸ್ಯಾರಿಗೆ ಮ್ಯಾಚಿಂಗ್ ಆಗಿರುವಂಥ ಸ್ಟೋನ್ ವರ್ಕ್ ಆಗಿರ್ಬೋದು, ಕೆಳಗಡೆ ಜುಮ್ಕಿಗಳಾಗಿರ್ಬೋದು, ನೀವು ಗೋಲ್ಡಲ್ಲೂ ಕೂಡ ಮಾಡಿಸ್ಕೊಬೋದು. ಇಲ್ಲಾಂದರೆ ಈ ಥರ ಡಿಸೈನ್ ಆಗಿ ನೀವು ಇಡಿಸ್ಕೊಂಡು ಯಾವ ಕಲರಿಗೆ ಬೇಕು ಆ ಕಲರಿಗೆ ನೀವು ಮಾಡಿಸ್ಕೊಬೋದು. ನಾನು ಈ ವಿಡಿಯೋದಲ್ಲಿ ತುಂಬ ಇಯರಿಂಗ್ಸ್ ಕಲೆಕ್ಷನ್ನ ತೋರಿಸ್ತಾ ಇದ್ದೀನಿ, ಎಲ್ಲ ಅಂಡರ್ 4 ಗ್ರಾಮ್ಸ್ ಒಳಗಡೆ ಇರುವಂಥ ಇಯರಿಂಗ್ಸೇ. ನಾನೀಗ ತೋರಿಸ್ತಾರಂಥ ಇಯರಿಂಗ್ಸು 2 2.5 ಗ್ರಾಮ್ಸ್ ಇದೆ ಅಷ್ಟೇ. ನೋಡೋದಕ್ಕೆ ಎಷ್ಟು ಜಾಸ್ತಿ ಗ್ರಾಮ್ಸ್ ಇದೆ ಅಂತ ಕಾಣಿಸುತ್ತಲ್ವ, 3 4 ಗ್ರಾಮ್ಸ್ ಮೇಲ್ಗಡೆ ಇದೆ ಅಂತ ಅನಿಸುತ್ತೆ ಇದು. ಬಟ್ ಇಲ್ಲ, ಇದು 2 2.5 ಗ್ರಾಮ್ಸ್ ಅಷ್ಟರಲ್ಲೇ ಕೂಡ ಸಿಗುವಂಥ ಇಯರಿಂಗ್ಸು. ಬಟ್ ಏನು ಒಂದೇ ಒಂದು ಸ್ಟೋನ್ ವರ್ಕನ್ನು ಮಾತ್ರ ಇಟ್ಟಿದ್ದಾರೆ, ಇಲ್ಲಾಂದರೆ ಪೂರ್ತಿ ಗೋಲ್ಡಲ್ಲೂ ಮಾಡಿಸ್ಕೊಬೋದು. ಸ್ಟೋನಲ್ಲಿ ಯಾವ ಕಲರ್ ಬೇಕು ಆ ಸ್ಟೋನನ್ನು ಕೂಡ ನೀವು ಬದಲಾಯಿಸಿ ಮಾಡಿಸ್ಕೊಬೋದು. ಕೆಳಗಡೆ ಜುಮ್ಕಿ ಆದ್ರೂ ಅಷ್ಟೇ ಗೋಲ್ಡಲ್ಲಿದೆ, ಪೂರ್ತಿ ಗೋಲ್ಡಲ್ಲಿದೆ, ಚೆನ್ನಾಗಿದೆ. ಮತ್ತು 2 2.5 ಗ್ರಾಮ್ಸಲ್ಲಿ ಆರಾಮಾಗಿ ಮಾಡಿಸ್ಕೊಬೋದು. ಈ ಇಯರಿಂಗ್ಸ್ಗಳಿಗೂ ಅಷ್ಟೇ 2 ಗ್ರಾಮ್ಸಲ್ಲೆಲ್ಲ ನಿಮಗೆ ಈ ಥರ ಇಯರಿಂಗ್ಸ್ಗಳು ಸಿಗುತ್ತೆ. 2 2.5 ಗ್ರಾಮ್ಸಲ್ಲಿ ನೀವು ಆರಾಮಾಗಿ ಮಾಡಿಸ್ಕೊಬೋದು. ನೋಡಿ ಈ ಇಯರಿಂಗ್ಸ್ ಅಂತೂ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಅಂದರೆ, ಇವಾಗೆಲ್ಲ ಮ್ಯಾಚಿಂಗ್ ಸರ ಇಯರಿಂಗ್ಸೇ ಟ್ರೆಂಡಿಂಗಲ್ಲಿ ಮೂವ್ ಆಗ್ತಾ ಇರೋದು. ನೋಡಿ ಈ ಥರ ದೊಡ್ಡ ದೊಡ್ಡ ಇಯರಿಂಗ್ಸ್ಗಳನ್ನ ವೇರ್ ಮಾಡಿಕೊಂಡು ಅದಕ್ಕೆ ಸರಗಳನ್ನ ಹಾಕ್ಕೊಂಡ್ರೆ 2 ಮ್ಯಾಚಿಂಗ್ ಆಗಿರುವಂತಹ ಡಿಸೈನ್ ನಿಮಗೆ ಸಿಗುತ್ತೆ. ಇಷ್ಟು ಬ್ಯೂಟಿಫುಲ್ ಆಗಿರುವಂಥ ಇಯರಿಂಗು 4 ಗ್ರಾಮ್ಸಲ್ಲಿ ನಿಮಗೆ ಸಿಗುತ್ತೆ ಅಂತ ಅಂದರೆ ನಂಬ್ತೀರಾ? ಎಷ್ಟು ದೊಡ್ಡದಾಗಿ ಕಾಣಿಸುತ್ತೆ, ಏನಿಲ್ಲ ಅಂದರೆ ಒಂದು 5-6 ಗ್ರಾಮ್ಸ್ ಇದೆ ಅಂತ ಕಾಣಿಸುತ್ತೆ. ಬಟ್ 4 ಗ್ರಾಮ್ಸಲ್ಲೆಲ್ಲ ಈ ಥರ ಇಯರಿಂಗ್ಸು ನೀವು ಆರಾಮಾಗಿ ಮಾಡಿಸ್ಕೊಬೋದು. ಲೈಟ್ ವೆಯ್ಟ್ ಆಗಿರೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇಯರಿಂಗ್ಸು. ನಾನು ಮೊದಲೇ ಹೇಳ್ತಾನೆ ಇದ್ದೀನಿ, 4 ಗ್ರಾಮ್ಸ್ ಒಳಗಡೆ ಇರುವಂಥ ಇಯರಿಂಗ್ಸನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಅಂತ ಹೇಳ್ಬಿಟ್ಟು. ನೋಡಿ ಒಂದಕ್ಕಿಂತ ಒಂದು ಬ್ಯೂಟಿಫುಲ್ ಆಗಿರುವಂಥ ಇಯರಿಂಗ್ಸ್ ಕಲೆಕ್ಷನ್ಸ್ ಇದೆ. ನಿಮಗೆ ಯಾವ ಡಿಸೈನ್ ಬೇಕೋ ಆ ಡಿಸೈನ್ ಹೇಳಿದ್ರೆ ಅವ್ರು ಖಂಡಿತ ಮಾಡಿಕೊಡ್ತಾರೆ. ಈ ಡಿಸೈನು 2.5 ಗ್ರಾಮ್ಸ್ ಇದೆ, 2 ಗ್ರಾಮ್ಸಲ್ಲೂ ಕೂಡ ಮಾಡಿಸ್ಕೊಬೋದು. ಮತ್ತು ಈ ಡಿಸೈನ್ಗಳಷ್ಟೇ 2 2.5 ಗ್ರಾಮ್ಸ್ ಅಷ್ಟರಲ್ಲೇ ಇರುವಂತಹ ಸ್ಟಡ್ಸ್ಗಳಿವೆಲ್ಲ. ನೋಡಿ ಈ ಥರ ಸ್ಟಡ್ಸ್ಗಳ ಡಿಸೈನ್ ನಿಮ್ಗೆ ಇಷ್ಟ ಆಯಿತು ಅಂದ್ಕೊತೀನಿ. ಇವತ್ತು ತೋರಿಸ್ತಿರೋವಂತಹ ತುಂಬಾ ಡಿಸೈನ್ನ ನಾನು ನಿಮಗೆ ತೋರಿಸಿದ್ದೀನಿ. ಇದೊಂದೇ ವಿಡಿಯೋದಲ್ಲಿ ತುಂಬ ಕಲೆಕ್ಷನ್ಸ್ನ ತೋರಿಸ್ತಿದ್ದೀನಿ. ನಿಮಗೆ ಯಾವ ಡಿಸೈನ್ ಬೇಕೋ ಆ ಡಿಸೈನ್ನ ನೀವು ಹೋಗಿ ಸ್ಕ್ರೀನ್ಶಾಟ್ ತೆಗೆದು ಅವ್ರಿಗೆ ವಾಟ್ಸಪ್ ಮಾಡಿದ್ರೆ ಖಂಡಿತ ಅವ್ರು ನಿಮ್ಗೆ ಅದೇ ಡಿಸೈನಲ್ಲಿ ಮಾಡಿಕೊಡ್ತಾರೆ. 2 ಗ್ರಾಮ್ಸಲ್ಲೆಲ್ಲ ಈ ರೀತಿಯಲ್ಲಿ ಸ್ಟಡ್ಸ್ಗಳನ್ನ ನಾವು ಮಾಡ್ಕೊಬೋದು. ನೋಡಿ ಇದನ್ನು 1.5 2 ಗ್ರಾಮ್ಸಲ್ಲೆಲ್ಲನೂ ಕೂಡ ನಾವು ಆರಾಮಾಗಿ ಈ ಥರ ಸ್ಟಡ್ಸ್ಗಳನ್ನ ಮಾಡಿಸ್ಕೊಬೋದು. 2 ಗ್ರಾಮ್ಸಲ್ಲಿ ಈ ಥರ ಸ್ಟಡ್ಸ್ಗಳ ಕಲೆಕ್ಷನ್ಸು ನಿಮಗೆ ಸಿಗುತ್ತೆ, ನೋಡ್ಬೋದು. ನಿಮಗೆ ಯಾವ ರೀತಿ ಪರ್ಲ್ ಆಗಿರ್ಬೋದು, ಸ್ಟೋನಲ್ಲಿ ಆಗಿರ್ಬೋದು, ನೀವು ಆರಾಮಾಗಿ ಮಾಡಿಸ್ಕೊಬೋದು ಈ ಥರ ಸ್ಟಡ್ಸ್ಗಳನ್ನ. ನಾನು ಇವಾಗ ನಿಮಗೆ ಹೇಳ್ದಂಗೆ 1 ಗ್ರಾಮ್ಸಲ್ಲಿರುವಂಥ ಸ್ಟಡ್ಸನ್ನು ತೋರಿಸ್ತಾ ಇದ್ದೀನಿ. 1 1.5 ಇರುವಂಥ ಸ್ಟಡ್ಸ್ ಇದೇನೆ. ಈ ಸ್ಟಡ್ಸು ಇಯರಿಂಗ್ಸು 1 1.5 ಗ್ರಾಮ್ಸ್ ಇದೆ ಅಷ್ಟೇ. ನೋಡಿದ್ರಲ್ಲ, ಇದರಲ್ಲಿ ಸ್ಟೋನ್ ವರ್ಕ್ ಆಗಿರ್ಬೋದು, ವೈಟ್ ಕಲರಲ್ಲಿದೆ. ನಿಮಗೆ ಯಾವ ಕಲರ್ ಸ್ಟೋನ್ ವರ್ಕ್ ಬೇಕಾದರೂ ಮಾಡಿಸ್ಕೊಬೋದು. ರೆಡ್ ಆಗಿರ್ಬೋದು, ಗ್ರೀನ್ ಆಗಿರ್ಬೋದು, ವೈಟ್ ಆಗಿರ್ಬೋದು, ಯಾವ ಕಲರ್ ಸ್ಟೋನ್ ವರ್ಕ್ ಆದರೂ ನೀವು ಮಾಡಿಸ್ಕೊಬೋದು. 1.5 ಗ್ರಾಮ್ಸಿಗೆ ನಮಗೆ 10,800 ಅಂತ ಆಗುತ್ತೆ ದುಡ್ಡು. ಅರ್ಧ ಗ್ರಾಮ್ಸಲ್ಲೆಲ್ಲ ಈ ಥರ ಡಿಸೈನಲ್ಲಿ ಸ್ಟಡ್ಸ್ಗಳು ಸಿಗುತ್ತೆ ಮಕ್ಕಳಿಗೆ. ಇಲ್ಲಾಂದರೆ ನಾವು ಡೈಲಿ ವೇರ್ ಮಾಡ್ತೀವಿ ಅಂದರೆ ಈ ಥರ ಆರಾಮಾಗಿ 1 1.5 ಗ್ರಾಮ್ಸಲ್ಲಿ ನಾವು ಈ ಥರ ಸ್ಟಡ್ಸನ್ನು ಮಾಡ್ಕೊಬೋದು.
ನೋಡಿದ್ರಲ್ಲ ಫ್ರೆಂಡ್ಸ್, ನಾನು ಇವತ್ತು 4 ಗ್ರಾಮ್ಸ್ ಒಳಗಡೆ ಇರುವಂಥ ಸ್ಟಡ್ಸ್ ಆಗಿರ್ಬೋದು, ಇಯರಿಂಗ್ಸ್ ಕಲೆಕ್ಷನ್ನ ನಿಮಗೆ ತೋರಿಸಿದ್ದೀನಿ. ಈ ತೋರಿಸಿರುವಂಥ ವಿಡಿಯೋದಲ್ಲಿ ಯಾವ ಡಿಸೈನ್ ನಿಮ್ಗೆ ಇಷ್ಟ ಆಯಿತು ಆ ಡಿಸೈನ ನಿಮಗೆ ಸ್ಕ್ರೀನ್ಶಾಟ್ ತೆಗೆದು ನೀವು ಅವರಿಗೆ ವಾಟ್ಸಪ್ ಮಾಡಿದರೆ ಅದೇ ರೀತಿ ಡಿಸೈನಲ್ಲಿ ನಿಮಗೆ ಇಯರಿಂಗ್ಸ್ನ ಮಾಡಿಕೊಡ್ತಾರೆ. ಎಷ್ಟು ಗ್ರಾಮ್ಸ್ ಇದೆ, ಏನು ದುಡ್ಡಾಗುತ್ತೆ ಅಂತಲೂ ಕೂಡ ಅವ್ರು ನಿಮಗೆ ಹೇಳ್ತಾರೆ. ಫ್ರೆಂಡ್ಸ್, ಇವತ್ತು ನಾನು ತೋರಿಸಿರುವಂಥ ಲೈಟ್ ವೈಟ್ ಇಯರಿಂಗ್ಸ್ ಕಲೆಕ್ಷನ್ ನಿಮ್ಗೆ ಇಷ್ಟ ಆಯಿತು ಅಂದ್ಕೊತೀನಿ. ಮುಂದಿನ ವಿಡಿಯೋದಲ್ಲಿ ನಾನು ಅರ್ಧ ಗ್ರಾಮ್ಸಿಂದ 1 ಗ್ರಾಮ್ಸಲ್ಲಿ ಮಾಡಿಸ್ಕೋಬಹುದಾದಂಥ ಸರಗಳ ಡಿಸೈನನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ನೆಕ್ಸ್ಟ್ ವಿಡಿಯೋನ ಮಿಸ್ ಮಾಡಿದ್ರೆ ನೋಡಿ.